ಮುಂಜಾನೆ ಎದ್ದು ಗೋವಿಂದ ಎನ್ನಿ, ಮುಂಜಾನೆ ಎದ್ದು ಗೋವಿಂದ ಎನ್ನಿ, ನಮ್ಮ ನಂಜೇಪ ದುರಿತವು ದೂರ ಎನ್ನಿ, ಮುಂಜಾನೆ ಎದ್ದು ಗೋವಿಂದ ಎನ್ನಿ. ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀರಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದು ನನ್ನ ಭಾವನೆ. ದೇವರ ನಾಮಸ್ಮರಣೆಯಿಂದ ದಿನನ ಪ್ರಾರಂಭಿಸಿಬಿಟ್ರೆ ಮನಸ್ಫೂರ್ತಿ ಖುಷಿಯಾಗಿರುತ್ತಲ್ವಾ. ನಾನು ಬೆಳಗಿನ ಒಂದು ರೌಂಡ್ ಕೆಲಸ ಎಲ್ಲ ಮುಗಿಸಿ ಈಗ ಬೆಳಗಿನ ತಿಂಡಿ ಮಾಡೋಕ್ಕೆ ಹೊರಟೆ. ಏನು ತಿಂಡಿ ಅಂತ ಹೇಳುವ ಅಗತ್ಯ ಅಂತೂ ಖಂಡಿತಕ್ಕೂ ಇಲ್ಲ, ಹೇಳ್ತೀನಿ ಬನ್ನಿ. ಉದ್ದಿನ ದೋಸೆ, ಹಾಗೆ ಮಾವಿನ ಹಣ್ಣಿನ ರಸಾಯನ, ಕೊನೆಯ ರಸಾಯನ ಇದು. ಮಾವಿನ ಹಣ್ಣು ಸೀಸನ್ ಮುಗೀತಲ್ವಾ, ಕೊನೆಯ ರಸಾಯನ ಇದು. ಹಾಗೂ ಚಟ್ನಿ, ಮಾವಿನಕಾಯಿಯ ಚಟ್ನಿ. ಎರಡು ಮಾವಿನಕಾಯಿ ಮಾವಿನ ಹಣ್ಣಿದು ಇವತ್ತು ಸ್ಪೆಷಲ್ಲು. ಉದ್ದಿನ ದೋಸೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ವಾ. ಹಾಗೆ ತಿಂಡಿ ಮಾಡಿ ಮೊದಲು ಅಮ್ಮನಿಗೆ ಕೊಟ್ಟು, ಅಮ್ಮ ನೋಡಿ ವಾಕರಲ್ಲಿ ನಿಧಾನ ನಡ್ಕೊಂಡು ಬಂದು ಚೇರ್ ಮೇಲೆ ಕೂತ್ಕೊಳ್ತಾರೆ. ಇಷ್ಟು ದಿವಸ ಅಲ್ಲಿ ಟೀಪಾಯಲ್ಲಿ ಸೋಫಾದ ಪಕ್ಕನೇ ಕೊಡ್ತಾ ಇದ್ದೆ. ಈಗ ಸ್ವಲ್ಪ ವಾಕರಲ್ಲಿ ನಡೆಯೋಕ್ಕಾಗತ್ತೆ, ಒಂಚೂರು ನಡ್ಕೊಂಡು ಬಂದು ಕೂತ್ರೆ ಆರಾಮ ಟೇಬಲ್ ಮೇಲೆ ತಿನ್ನೋಕ್ಕಾಗತ್ತೆ. ಯಾಕಂದರೆ ಟೀಪಾಯ್ ನಮ್ಮ ಲೆವೆಲ್ಲಿಗೆ ಇರುತ್ತಲ್ಲ, ಬಗ್ಗಬೇಕಾಗತ್ತೆ, ತುಂಬ ಕಷ್ಟ ಆಗುತ್ತೆ ಪಾಪ. ಅದಕ್ಕಿಂತ ಇದು ಬೆಸ್ಟ್ ಅಂತ ಅಮ್ಮನಿಗೆ ಫಸ್ಟು ತಿಂಡಿ ಕೊಟ್ಟು, ನಾವು ಯಾವಾಗಲೂ ಅಷ್ಟೇ ಅಮ್ಮನಿಗೆ ಫಸ್ಟ್ ತಿಂಡಿ ಕೊಟ್ಟ ನಂತರ ಯಜಮಾನ್ರಿಗೆ ಕೊಡ್ತೀನಿ. ಯಜಮಾನ್ರಿಗೆ ಕೊಟ್ಟು ಆಮೇಲೆ ನಾನು ತೊಗೊಳ್ತೀನಿ. ಹೀಗೆ ಒಬ್ಬರೊಬ್ಬರಿಗೆ ದೋಸೆ ಮಾಡಿ ಬಿಸಿ 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 ದೋಸೆ ಹಾಕಿ ಕೊಟ್ಬಿಟ್ರೆ ಖುಷಿ ಅಲ್ವಾ. ಬಿಸಿ ಬಿಸಿ ತಿನ್ನಬೇಕು ಯಾವಾಗಲೂ. ತಿಂಡಿ ಊಟ ಎಲ್ಲವೂ ಬಿಸಿ ಬಿಸಿಯಾಗಿದ್ದರೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ಅಮ್ಮನಿಗೆ ಬಿಸಿ ಬಿಸಿ ದೋಸೆ ಮಾಡಿ ಹಾಕ್ತಾ ಇದ್ದೀನಿ. ಅಮ್ಮನ ಮುಗಿದ ತಕ್ಷಣ ಯಜಮಾನ್ರಿಗೆ ಕೊಟ್ಟೆ ತಿಂಡಿ. ಹೀಗೆ ಒಬ್ಬರದ್ದಾದಮೇಲೆ ಒಬ್ಬರದ್ದು ತಿಂಡಿ ಕಾರ್ಯಕ್ರಮ ಮುಗೀತು ಅಂದರೆ ಆಮೇಲೆ ತಿಂಡಿ ಜೊತೆಗೆ ನಾವು ನೀರು ಕುಡಿತೀವಿ ಅಷ್ಟೇ. ದೋಸೆ ಜೊತೆಗೆ ನೀರು ಕುಡಿತೀವಿ. ತಿಂಡಿ ತಿಂದಾದ ತಕ್ಷಣ ಮತ್ತು ಜಾಸ್ತಿ ಟೈಮ್ ಇಲ್ಲ, ಬಿಸಿ ಬಿಸಿ ಕಾಫಿ. ನಾನು ಯಾವಾಗಲೂ ಹೇಳ್ತೀನಲ್ವ, ನನ್ನ ಫಾಲೋವರ್ಸಿಗೆಲ್ಲ ಗೊತ್ತು, ಬಿಸಿ ಬಿಸಿ ಕಾಫಿ ಆರಾಮ ಸೋಫಾದ ಮೇಲೆ ಕೂತು ಕುಡಿದ್ರಷ್ಟೇ ನಮಗೆ ಸಮಾಧಾನ. ಅಮ್ಮನ ತಿಂಡಿ ತಿಂದಾಯ್ತಲ್ವ, ಆಮೇಲೆ ಯಜಮಾನರು ತಿಂಡಿ ತಿಂತಾ ಇದ್ದಾರೆ ನೋಡಿ, ಅವರಿಗೂ ದೋಸೆ ಮಾಡಿ ಹಾಕ್ತಾ ಇದ್ದೇನೆ. ಆಮೇಲೆ ನನಗೆರಡು ದೋಸೆ ಮಾಡ್ಕೊಂಡ್ಬಿಟ್ರೆ ನಂದು ತಿಂಡಿ ಮುಗೀತು. ಹಾಗೆ ತಿಂಡಿ ಆದಮೇಲೆ ಅಮ್ಮನಿಗೆ ಎದ್ದು ಕೈ ತೊಳೆಯೋಕ್ಕೆ ಹೋಗೋಕ್ಕೆಲ್ಲ ಕಷ್ಟ ಆಗತ್ತಲ್ವ, ಆಗಲ್ಲ ಇನ್ನು. ಅದಕ್ಕೆ ಪ್ಲೇಟಿಗೆ ಅಲ್ಲೇ ನಾನು ನೀರು ಕೊಟ್ಟು ಕೈ ತೊಳೆಸಿ ಟವೆಲ್ ಕೊಡ್ತೀನಿ, ಕೈ ಒರೆಸ್ಕೊಂಡು ಆಮೇಲೆ ಅವರ ವಾಕರ್ ಹಿಡ್ಕೊಂಡು ಆರಾಮಕ್ಕೆ ನಿಧಾನಕ್ಕೆ ಬಂದು ಸೋಫಾದ ಮೇಲೆ ಕೂತ್ಕೊಳ್ತಾರೆ ಅವರು. ಹೀಗೆ ನಮ್ಮ ಬೆಳಗಿನ ದಿನಚರಿ ನಡೀತಾ ಇರುತ್ತೆ. ಆಮೇಲೆ ಒಂದೊಂದೇ ನನ್ನ ಸ್ನಾನ ಎಲ್ಲ ನಾನು ಬೆಳಿಗ್ಗೆ ಮುಗಿಸ್ಬಿಡ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಬೆಳಿಗ್ಗೆ ಬೇಗನೆ ಮುಗಿಸ್ಬಿಡ್ತೀನಿ. ಆಮೇಲೆ ಅಮ್ಮನಿಗೆ ಸ್ನಾನ ಕರ್ಕೊಂಡು ಹೋಗೋದು ಎಲ್ಲ ಕೆಲಸಗಳಿರುತ್ತಲ್ಲ. ಯಜಮಾನರು ಪಾಪ ನನಗೆ ತುಂಬ ಸಹಾಯ ಮಾಡ್ತಾರೆ. ನಾನು ದೋಸೆ ಹೊಯ್ತಾ ಇದ್ನಲ್ಲ, ಅವರು ಅಮ್ಮನ ಕೈಗೆ ನೀರು ಹಾಕಿ ಕೈ ತೊಳೆಯೋಕ್ಕೆಲ್ಲ ಹೆಲ್ಪ್ ಮಾಡಿದರು. ಈಗ ವಾಕರ್ ಕೊಟ್ಟೆ, ನಾನು ಬಂದು ನಾನು ಗ್ಯಾಸ್ ಆಫ್ ಮಾಡಿ ಬಂದೆ. ನಂದು 2 ದೋಸೆ ಹೊಯ್ಕೊಂಡಾಯಿತು. ಅಮ್ಮ ಹೋಗಿ ಸೋಫಾದ ಮೇಲೆ ಕೂತ್ಕೊಳ್ತಾರೆ. ಯಜಮಾನರು ನೋಡಿ ಅಲ್ಲಿ ಟೇಬಲೆಲ್ಲ ಒರೆಸಿ ನನಗೆ ಸಹಾಯ ಮಾಡಿದರು. ಹೀಗೆ ಅಲ್ವಾ, ಒಬ್ರಿಗೊಬ್ಬರ ಸಹಾಯ ಇದ್ದರಷ್ಟೇ ಜೀವನ ಚಂದ ಸೂಪರಾಗಿ ಕಳೆಯತ್ತೆ ಅಲ್ವಾ. ಪ್ರತಿಯೊಬ್ಬರ ಜೀವನವೂ ಹಾಗೆ, ಒಬ್ಬರಿಗೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಯಾವಾಗಲೂ ಸಪೋರ್ಟಿವ್ ಆಗಿದ್ದರೆ ಆ ಜೀವನದ ಸುಖ ಸವಿ ಎರಡನ್ನು ಅನುಭವಿಸ್ಬೋದು ಪ್ರತಿಯೊಬ್ಬರು ಅಲ್ವಾ. ಅಮ್ಮ ಹೋಗಿ ಸೋಫಾದಲ್ಲಿ ಕೂತ ಮೇಲೆ ಮೆಲ್ಲ ಕಾಲವರಿಗೆ ಎತ್ತಿ ಇಟ್ಕೊಳ್ಳೋಕೆ ಇನ್ನೂ ಆಗಲ್ಲ, ನೋವಿದೆ ತುಂಬ. ನಾನು ಕಾಲು ಎತ್ತಿ ಸೋಫಾದ ಮೇಲೆ ಇಟ್ಕೊಡ್ತೀನಿ. ಅಮ್ಮ ವರ್ಕೊಂಡು ಕೂರ್ತಾರೆ, ಯಾಕಂದರೆ ಕಾಲು ಸ್ವೆಲ್ಲಿಂಗ್ ಬರುತ್ತಲ್ಲ, ಅದು ಕಾಲು ಕೆಳಗಡೆ ಬಿಟ್ಕೊಂಡ್ರೆ ಸ್ವೆಲ್ಲಿಂಗ್ ಬರುತ್ತೆ. ಅದಕ್ಕೆ ಡಾಕ್ಟ್ರು ಕಾಲು ಯಾವಾಗಲೂ ಸ್ಟ್ರೈಟ್ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆದಷ್ಟು ಕಾಲು ಸ್ಟ್ರೈಟ್ ಇಟ್ಕೊಂಡು ಕೂರ್ತಾರೆ ಸೋಫಾದ ಮೇಲೆ, ಇಲ್ಲ ಮಧ್ಯೆ ಮಧ್ಯೆ ರೆಸ್ಟ್ ಮಾಡ್ತಾ ಇರ್ತಾರೆ. ಒಂದೊಂದು ದಿವಸ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ, ಇಲ್ಲ ಮಧ್ಯಾಹ್ನ ಊಟ ಆದಮೇಲೆ ರೆಸ್ಟ್ ಮಾಡ್ತಾರೆ. ಎಲ್ಲ ಮಾಡಿ ನಾನು ನನಗೆ 2 ದೋಸೆ ಮಾಡಿಕೊಂಡು ತಿಂತಾ ಕೂತಿದ್ದೆ. ಅದು ಇದು ಮಾತಾಡ್ತಾ ಟಿ ವಿ ಏನೋ ಆನ್ ಮಾಡಿದರು ನಮ್ಮ ಮನೆಯವರು, ಏನೋ ಟಿ ವಿಲಿ ಬರ್ತಾಯಿತ್ತು, ಅದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡ್ತಾ 3 ಜನರು ಕೂತ್ಕೊಂಡು ನಮ್ಮ ಬೆಳಗಿನ ಸಮಯ ಹೀಗೆ ಕಳೆಯುತ್ತೆ. ನಂದು ಅಡುಗೆನೂ ಮುಗ್ದು ಹೋಗಿಬಿಟ್ಟಿದೆ. ನಾನು ಅಡುಗೆ ತೋರಿಸಲಿಲ್ಲ ಇವತ್ತು ನಿಮಗೆ. ದಿನ ಏನು ಅಡುಗೆ ತೋರಿಸೋದು, ಅದೇ ಹುಳಿ, ಅದೇ ಪಲ್ಯ, ಅದೇ ಸಾರು, ಏನು ತೋರಿಸೋದು ಅಂತ ಒಂದೊಂದು ದಿವಸ ತೋರಿಸ್ತೀನಿ, ಒಂದೊಂದು ದಿವಸ ತೋರಿಸೋದಿಲ್ಲ. ಮಾಡಿ ಈಗ ಕಾಫಿ ತಂದು ಕೊಟ್ಟು ಅಮ್ಮನಿಗೆ ಯಜಮಾನರಿಗೆ ಕಾಫಿ ಕೊಟ್ಟೆ. ನಾನು ತೊಗೊಂಡು ಬಂದು ಕಾಫಿ ಹಿಡ್ಕೊಂಡು ಬಂದು ಕೂತ್ಕೊಂಡೆ. ಅದು ಕೂತ್ಕೊಂಡು ಕಾಫಿ ಕುಡಿಯೋ ಸಮಯ ಇದೆಯಲ್ಲ, ನನಗೆ ಅದು ಇಡೀ ದಿನದಲ್ಲಿ ಖುಷಿಯ ಟೈಮ್ ಅಂದರೆ ಅದೇ. ನನಗೆ ತುಂಬ ಖುಷಿಯ ಟೈಮು ಕೂತ್ಕೊಂಡು ಕಾಫಿ ಕುಡಿಯುವಂಥದ್ದು. ನಾನು ಕಾಫಿ ಕುಡಿಯೋಕ್ಕೆ ಕೂತ್ರೆ ಒಂದು ಅರ್ಧ ಗಂಟೆ ಅಲ್ಲೇ ಇರ್ತೀನಿ ಸೋಫಾದ ಮೇಲೆ. ಕಾಫಿ ಕುಡಿದು ಆಮೇಲೆ ಗ್ಲಾಸೆಲ್ಲ ತೊಗೊಂಡೋಗಿ ಒಳಗಿಟ್ಟು ನಂದು ಬೇರೆ ಕಾರ್ಯಕ್ರಮಗಳು ಶುರುವಾಗುತ್ತೆ. ನಾನು ಅಡುಗೆ ಎಲ್ಲ ಮುಗಿಸಿ ಬಂದೆ, ಅಮ್ಮನ ಸ್ನಾನನೂ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ಅಮ್ಮ ವಿಷ್ಣು ಸಹಸ್ರನಾಮ ಓದ್ತಾ ಕೂತಿದ್ದಾರೆ. ನಾನು ಬೆಳಿಗ್ಗಿಂದ ಪೇಪರ್ ಓದೋಕ್ಕೆ ಟೈಮೇ ಇರೋದಿಲ್ಲ, ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಲ್ಲ, ಯಾಕಂದರೆ ಅಮ್ಮನ ಜೊತೆಗೆ ಜಾಸ್ತಿ ಟೈಮ್ ಕಳಿಬೇಕಂತ ಪೇಪರ್ ಓದೋಕ್ಕಾಗಿರಲಿಲ್ಲ. ಪೇಪರ್ ಓದ್ಕೊಳ್ತಾ ಕೂತೀನಿ ನಾನು. ಪೇಪರೆಲ್ಲ ಓದಿ ಆಮೇಲೆ
1 ಗಂಟೆನೂ ಆಯಿತು. ಅಮ್ಮಂಗೆ ಊಟನೂ ಕೊಟ್ಟೆ. ಊಟನೂ ಮಾಡಿ ಅಮ್ಮ ಮಧ್ಯಾಹ್ನದ ಹೊತ್ತು ಊಟ ಆಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ಒಂದಷ್ಟೊತ್ತು ಮಲಗ್ತಾರೆ. ಸ್ನಾನ ಆದ ತಕ್ಷಣ ಮತ್ತು ಮಲಗುವಾಗ ಸಂಜೆ ಒಂದು ಸರ್ತಿ, ರಾತ್ರಿ ಒಂದು ಸರ್ತಿ, 4 ಸರ್ತಿ ಐಸ್ ಪ್ಯಾಕ್ ಇಡ್ತೀನಿ. ಅಮ್ಮಂಗೆ ತುಂಬ ರಕ್ತ ಹೆಪ್ಪುಗಟ್ಟಿದೆಯಲ್ಲ, ತೊಡೆಯಲ್ಲಿ ಪೂರ್ತಿ ಹೊಡೆತ ಬಿದ್ದಿರೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇಡೀ ತೊಡೆ, ಕಾಲು ಗಂಟಿಂದ ಮೇಲೆ ಸೊಂಟದವರೆಗೂ ಪೂರ್ತಿ ರಕ್ತ ಹೆಪ್ಪುಗಟ್ಟಿ ಕಪ್ಪಾಗಿದೆ. ಈಗ ಐಸ್ ಪ್ಯಾಕ್ ಇಟ್ಟು ಲೈಟ್ ಆಗ್ತಾ ಇದೆ ಕಲ್ಲರು. ಐಸ್ ಪ್ಯಾಕ್ ದಿನಕ್ಕೆ 4 ಸರ್ತಿ ಇಡಕ್ಕೆ ಹೇಳಿದ್ದಾರೆ. 4 ಸರ್ತಿ ಐಸ್ ಪ್ಯಾಕ್ ಇಡ್ತೀನಿ. ಹಾಗೆ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಹಚ್ಚಕ್ಕೆ. ಅದನ್ನು ಐಸ್ ಪ್ಯಾಕ್ ಇಟ್ಟ ನಂತರ ಆಯಿಂಟ್ಮೆಂಟ್ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಆಯಿಂಟ್ಮೆಂಟು ಹಚ್ಚಿಬಿಡ್ತೀನಿ ಅಮ್ಮನಿಗೆ. ಎಲ್ಲ ಹಚ್ಚಿಬಿಟ್ರೆ ಅಮ್ಮ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗ್ತಾರೆ. ಆಮೇಲೆ ಸಂಜೆ ಟೀ ಟೈಮಿಗೆ ಎಬ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಅಮ್ಮನ. ಅದು ಅಷ್ಟೇ, ಬೆಡ್ಡಲ್ಲಿ ಕಾಲು ಮೇಲಿಟ್ಕೊಳ್ಳೋಕ್ಕಾಗೋದಿಲ್ಲ. ನಾವೇ ಕಾಲನ್ನು ಎತ್ತಿ ಮೇಲಿಡಬೇಕು ಅಮ್ಮನಿಗೆ. ಆಮೇಲೆ ಕಾಲನ್ನು ಎತ್ತಿ ಕೆಳಗೆ ಬಿಡಬೇಕು ನಾವು. ಆಮೇಲೆ ವಾಕರ್ ಮೇಲೆ ಭಾರ ಹಾಕಿ ಎದ್ದು ನಿಂತು ನಿಧಾನ ಹೆಜ್ಜೆ ಹಾಕ್ಕೊಂಡು ಬರ್ತಾರೆ ಅವರು. ಟೀ ಎಲ್ಲ ಕುಡಿದು ಸಂಜೆ ನಂತರ ನಮ್ಮದು ನಾವು ಭಜನೆ ಮಾಡ್ತೀವಿ. ಸಂಜೆ ನಾನು ಅಮ್ಮ ಕೂತ್ಕೊಂಡು ಅಷ್ಟೊತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಅತ್ಲಾಗೆ ವಾಕಿಂಗ್ ಮಾಡಿಸೋದು. ತುಂಬ ಮಾಡಿಸ್ಬಾರ್ದು ಅಂದಿದ್ದಾರೆ ಡಾಕ್ಟ್ರು. ಒಂದು 2 ರೌಂಡ್ ಬಾಗಿಲುವರೆಗೆ, ರೂಮ್ವರೆಗೆ, ಹೀಗೆ ಅಲ್ಲಿ ಅಷ್ಟೇ 2 ಸರ್ತಿ ಆಚೆ ಈಚೆ ವಾಕರಲ್ಲಿ ಹೋಗಬಾರ್ದು. ಇನ್ನೂ ನನಗೆ ಅವರನ್ನು ಒಬ್ಬರನ್ನೇ ಬಿಡೋಕ್ಕೆ ಧೈರ್ಯನೇ ಇಲ್ಲ. ಯಾಕಂದರೆ ಒಂದೊಂದು ಸಲ ದೂರ ಇಟ್ಬಿಡ್ತಾರೆ ವಾಕರು, ಒಂದೊಂದು ಸಲ ಹತ್ತಿರ ಇಟ್ಕೊಳ್ತಾರೆ. ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಲ್ಲ. ಎಲ್ಲ ಆಗುವವರೆಗೆ ನಾನು ಜೊತೆಗೇ ವಾಕಿಂಗ್, ಅಮ್ಮನ ಜೊತೆಗೆ ನಾನು ಆಚೆ ಈಚೆ ಹೋಗ್ತಾ ಇರ್ತೀನಿ. ಒಬ್ಬಳನ್ನೇ ಎಲ್ಲೂ ಬಿಡೋದೇ ಇಲ್ಲ. ಹಾಗಾಗಿ ವಾಕಿಂಗ್ ಮಾಡಿ ಆಮೇಲೆ ಕೂತ್ಕೊಂಡು, ನನ್ನ ಯಜಮಾನರು ವಾಕಿಂಗ್ ಹೋಗಿದ್ದರು. ಅವ್ರಿಗೆ ಸ್ವಲ್ಪ ಹೊರಗಡೆ ವಾಕಿಂಗ್ ಮಾಡಿ ಬರಲಿ ಅಂತ ಕಳಿಸಿದ್ದೆ, ಒಳಗೆ ಕೂತಿರ್ಬೇಕಲ್ಲ ಅಂತ. ಈಗ ನಾನು ಅಮ್ಮ ವಾಕಿಂಗ್ ಮಾಡಿ ಆಮೇಲೆ ಭಜನೆ ಒಂದು ಸ್ವಲ್ಪ ಹಾಡು ಹೇಳ್ತೀವಿ. ಅದು ಒಂದು ಮನಸ್ಸಿಗೆ ತುಂಬ ರಿಲ್ಯಾಕ್ಸೇಷನ್ ಆಗುವಂತಹ ಸಮಯ ಅದು ಅಲ್ವಾ. ಆಮೇಲೆ ಅಡುಗೆ ಅನ್ನಕ್ಕಿಟ್ಟು ರಾತ್ರಿ ಅನ್ನ ಮಾಡಿ ಊಟ ಮಾಡಿ ನನ್ನ ಮಕ್ಕಳೊಟ್ಟಿಗೆ ಮೊಮ್ಮಕ್ಕಳೊಟ್ಟಿಗೆ ವಿಡಿಯೋ ಕಾಲೆಲ್ಲ ಮಾಡಿ ಅಮ್ಮ ಮಲಗ್ತಾರೆ. ಅದು ನಮ್ಮ ಈಗದ ದಿನಚರಿ. ನಾನು ತೋರಿಸೋದೆ ನನ್ನ ದಿನಚರಿನೇ ಈಗ. ಯಾಕಂದರೆ ನನಗೆ ಬೇರೆ ಏನು ಮಾಡೋಕ್ಕೆ ಸರಿಯಾಗಿ ಟೈಮ್ ಸಿಗೋದಿಲ್ವಲ್ಲ. ಇರಲಿ ಬಿಡಿ, ಯಾವುದು ಫಸ್ಟ್ ಏನು ಅಮ್ಮ ಹುಷಾರಾಗಬೇಕು, ಅದೊಂದೇ ಗುರಿ ಇರೋದು. 3 ತಿಂಗಳು ಬೇಕಾಗತ್ತೆ ವಾಕಿಂಗ್ ಮಾಡೋಕ್ಕೆ ಮಿನಿಮಮ್ ಅಂತ ಹೇಳಿದ್ದಾರೆ ಡಾಕ್ಟ್ರು. 3 ತಿಂಗಳು ಬೆಡ್ ರೆಸ್ಟಲ್ಲಿ ಇರಬೇಕು ಅವರು ಅಂತ. ಹಾಗಾಗಿ ಆದಷ್ಟು ಅವರಿಗೆ ಕೂತಿರ್ತಾರೆ, ಇಲ್ಲ ಮಲಗಿರ್ತಾರೆ. ಇವತ್ತು ಸಂಜೆಯ ಹಾಡು ರಾಘವೇಂದ್ರ ಸ್ವಾಮಿಗಳ ಒಂದು ಹಾಡು ಹೇಳೋಣ ಅಂತ ನಾನು ಯೋಚನೆ ಮಾಡಿಕೊಂಡೆ. ಫಸ್ಟ್ ಗಣೇಶನ ಹಾಡು ಹೇಳಾಯಿತು. ಈಗ ರಾಘವೇಂದ್ರ ಸ್ವಾಮಿಯ ಹಾಡನ್ನು ಹೇಳುವಾಗ ನಿಮಗೂ ಕೇಳಿಸೋಣ ಅಂತ. ಇದು ತುಂಬ ವರ್ಷಗಳಿಂದ ನಾನು ಮದುವೆ ಆದವಾಗಮ್ಮ 35-36 ವರ್ಷದ ಹಿಂದೆ ನಾವು ಟೇಪ್ ರೆಕಾರ್ಡರಲ್ಲಿ ಕ್ಯಾಸೆಟ್ ಹಾಕಿ ಹಾಡುಗಳನ್ನು ಕೇಳ್ತಾ ಇದ್ವಿ. ನಮ್ಮನೆಯವರಿಗೆ ರಾಘವೇಂದ್ರ ಸ್ವಾಮಿ ಹಾಡು ಭಾರಿ ಇಷ್ಟ. ಅದು ಹಾಕಿ ಕೇಳ್ತಾ ಇರ್ತಿದ್ವಿ. BK ಸುಮಿತ್ರ ಅವರ ಹಾಡಿದ್ದು ಕೇಳಿ ಅವಾಗಿಂದ ಅದೊಂಥರ ಪ್ರಾಕ್ಟೀಸ್ ಆಗೋಗಿದೆ, ಬಾಯಲ್ಲಿ ಬಂದುಬಿಟ್ರೆ. ಅದಕ್ಕೆ ಅದನ್ನೇ ಇವತ್ತು ಹಾಡೋಣ ಅಂತ. ಗಂಟ್ಲು ಸರಿ ಇಲ್ಲ ಅಷ್ಟು, ಅದರಲ್ಲೇ ಹಾಡ್ತೀನಿ. ಭಜನೆ ಮಾಡ್ಕೊಳ್ಳೋಕ್ಕೆ ಗಂಟ್ಲಿನ ಅವಶ್ಯಕತೆ ಇಲ್ಲಲ್ಲ, ಹೇಗಿದೆಯೋ ಆ ಗಂಟ್ಲಲ್ಲೇ ಹಾಡುವಂಥದ್ದು. ನೋಡೋಣ ಬಾರೋ ಗುರು ರಾಘವೇಂದ್ರರ, ಬೇಡಿದ ವರಗಳ ನೀಡುವರ. ನೋಡೋಣ ಬಾರೋ ಗುರು ರಾಘವೇಂದ್ರರ, ಬೇಡಿದ ವರಗಳ ನೀಡುವರ. ತುಂಗ ತರಂಗ ಶುಭಾಂಗರ, ಮಂಗಳ ಮಂತ್ರಾಲಯದಲ್ಲಿ ಹರ. ತುಂಗ ತರಂಗ ಶುಭಾಂಗರ, ಮಂಗಳ ಮಂತ್ರಾಲಯದಲ್ಲಿ ಹರ. ರಂಗನ ಮಹಿಮೆಯ ಹಿಂಗದೆ ನೆನೆವರ, ಸಂಗದೊಳಿರುತ್ತಲಿ ನಗುತಿಹರ. ರಂಗನ ಮಹಿಮೆಯ ಹಿಂಗದೆ ನೆನೆವರ, ಸಂಗದೊಳಿರುತ್ತಲಿ ನಗುತಿಹರ. ನೋಡೋಣ ಬಾರೋ ಗುರು ರಾಘವೇಂದ್ರರ, ಬೇಡಿದ ವರಗಳ ನೀಡುವರ. ಕರದೊಳು ದಂಡ ಕೊರಳೊಳು ತುಳಸಿ, ಸರಸಿಜಾಕ್ಷಮಣಿ ಮಾಲೆಯೊಳು. ಕರದೊಳು ದಂಡ ಕೊರಳೊಳು ತುಳಸಿ, ಸರಸಿಜಾಕ್ಷಮಣಿ ಮಾಲೆಯೊಳು. ಸಿರಿವರ ನಂಬಿಯ ಹರುಷದಿ ಸ್ಮರಿಸುತ್ತ,
ಶರಣಾಗತರನು ಪೊರೆವರ ಸಿರಿವರ ನಂಬಿಯ ಹರುಷದಿ ಸ್ಮರಿಸುತ್ತ ಶರಣಾಗತರನು ಪೊರೆವರ ನೋಡೋಣ ಬಾರೋ ಗುರು ರಾಘವೇಂದ್ರರ ಬೇಡಿದ ವರಗಳ ನೀಡುವರ ಗುರುರಾಜ ವಿಠಲನ ಚರಣಾಬ್ಜದಿ ಮಧುಕರನ ತೆರದಿ ಸಂಚರಿಸುವರ ಗುರುರಾಜ ವಿಠಲನ ಚರಣಾಬ್ಜದಿ ಮಧುಕರನ ತೆರದಿ ಸಂಚರಿಸುವರ ಪರಮ ಕರುಣಿಸತ್ ಪರಿಮಳಕಾರರು ಹರುಷದಿ ಹರಿಯನ್ನು ಸ್ಮರಿಸುವರ ಪರಮ ಕರುಣಿಸತ್ ಪರಿಮಳಕಾರರು ಹರುಷದಿ ಹರಿಯನ್ನು ಸ್ಮರಿಸುವರ ನೋಡೋಣ ಬಾರೋ ಗುರು ರಾಘವೇಂದ್ರರ ಬೇಡಿದ ವರಗಳ ನೀಡುವರ ನೋಡೋಣ ಬಾರೋ ಗುರು ರಾಘವೇಂದ್ರರ ಬೇಡಿದ ವರಗಳ ನೀಡುವರ ಬೇಡಿದ ವರಗಳ ನೀಡುವರ ಬೇಡಿದ ವರಗಳ ನೀಡುವರ. ಹೇಗನ್ನಿಸ್ತು ನಿಮಗೆಲ್ಲ? ಇಷ್ಟ ಆಯಿತಾ? ಈ ಸಂಜೆ ಹೊತ್ತು ದೇವ್ರ ನಾಮಗಳನ್ನು ಭಜನೆಗಳನ್ನು ಹಾಡ್ಕೊಳ್ತಾ ಇದ್ದರೆ ಅದು ಮನಸ್ಸಿಗಾಗುವ ಒಂದು ನೆಮ್ಮದಿ, ರಿಲ್ಯಾಕ್ಸೇಷನ್ ಇದೆಯಲ್ಲ, ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ. ಹಾಗಾಗಿ ಸಂಜೆ ಹೊತ್ತು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗುವಂಗಿಲ್ಲ ಅಮ್ಮನ್ನ, ನನಗೂ ವಾಕಿಂಗ್ ಹೋಗುವಂಗಿಲ್ಲ. ಹಾಗಾಗಿ ನಾನು ಅಮ್ಮ ಏನು ಮಾಡ್ತೀವಿ, ಇಲ್ಲೇ ಒಂದು ಸ್ವಲ್ಪ ಅಮ್ಮನ ರೌಂಡ್ ಹೊಡಿಸ್ತೀನಲ್ವ, ಅಷ್ಟು ಹೊಡಿಸಿ ಆಮೇಲೆ ಒಂದಷ್ಟು ಭಜನೆಗಳನ್ನು ಹಾಡ್ತಾ ಕೂತ್ಕೊಳ್ತೀವಿ. ಒಂದಷ್ಟು ಸಮಯ ಕಳೆಯುತ್ತೆ, ಮನಸ್ಸಿಗೂ ನೆಮ್ಮದಿ ಕೊಡುತ್ತೆ. ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.